मेरे ವಿಧಾತ ನಾರಾಯಣ. ನಮೋ ನಮಃ. ಒಳ್ಳೆಯದು. ನೀನು ಇಷ್ಟು ಅಂತ ಗೊತ್ತಿರಲಿಲ್ಲ ನನಗೆ. ಎಂಥದ್ದು ಪುಣ್ಯಾತ್ಮ ಅದು. ಹೊರಗಿನಿಂದ ಕಂಡಷ್ಟಲ್ಲ, ನಿನ್ನ ಹೊಟ್ಟೆ ಒಳಗೆ ಉಂಟೆಷ್ಟು. ಒಂದು ಬ್ರಹ್ಮಾಂಡವೇ ನಿನ್ನ ಉದರದಲ್ಲಿದೆ. ಮೆಚ್ಚಲೇಬೇಕು. ಅಲ್ಲಿ ಇಲ್ಲದೇ ಇದ್ದದ್ದು ಅಂತೇಳಿ ಎಲ್ಲ ಉಂಟು. ಆದರೆ ಯಾವುದಕ್ಕೂ ಚೇತನ ಇಲ್ಲ. ಚೇತನ ಕೊಡಬೇಕಷ್ಟೇ. ಎಲ್ಲ ಚೇತನವಾಗಿ ಬಿದ್ದಿದೆ. ಲಯಾಧಿಕಾರಿಯೂ ಇದ್ದಾನೆ. ನಿನ್ನ ಹಾಗೆ ಇದ್ದೋ ಮತ್ತೊಬ್ಬ ಇದ್ದಾನೆ ನಿನ್ನ ಹೊಟ್ಟೆ. ಹೌದು. ಆದರೆ ಎಷ್ಟು ಹುಡುಕಿದ್ರು ದೊಡ್ಡ ಎಷ್ಟು ಹುಡುಕಿದರು ನಾರಾಯಣ ಇಲ್ಲ ನಿನ್ನ ಹೊಟ್ಟೆ. ಅದು ಯಾಕೆ ಅಂತ ನನಗೆ ಅರ್ಥ. ನೀನಿದ್ಯಲ್ಲ. ಇದೆಯಲ್ಲೋ ಅಲ್ಲ, ಬಹುಶಃ ಹೀಗಿರ್ಲಿಕ್ಕೂ ಸಾಕು. ಹೇಗೆ? ಕಳೆದ ಕಲ್ಪದಲ್ಲಿ ನಾರಾಯಣ ಅಂತ ಒಂದು ವ್ಯಕ್ತಿತ್ವ ಇತ್ತೋ ಇಲ್ಲೋ ಯಾರಿಗೂ ಗೊತ್ತು ಅಲ್ವಾ? ಬ್ರಹ್ಮ ಈಶ್ವರ ಮಾತ್ರ ಇದ್ದದ್ದೇ ನನ್ನ ಕಡೆಗೆ. ಅಲ್ಲ, ಅದಿತ್ತು. ನನ್ನದು ಅಂತ ಮಾತೆಲ್ಲ ಇಲ್ವೇ ಇಲ್ಲ. ಹೋಗ್ಲಿ, ದೊಡ್ಡ ವಿಷಯ. ನಾರಾಯಣತ್ವವೇ ಕಳೆಸಲ ಇಲ್ಲದಿದೆ, ಬ್ರಹ್ಮತ್ವ ಉಂಟು. ಇದು ಇಲ್ಲ. ಅಷ್ಟಕ್ಕೆ ನೀನು ಬಂದಿದ್ದರೆ ನಾನು ಅಷ್ಟು ಸಣ್ಣ ಜನ ಅಲ್ಲ. ಇನ್ನೊಂದು ವಿಶೇಷವನ್ನು ಗುರುತಿಸಿದ. ಎಲ್ಲಿ ನೋಡಿದರೂ ಕುಂದಣಮಯವಾಗಿರುವುದು. ಹೌದೌದು, ಎಲ್ಲಿ ನೋಡಿದ್ರು ಬಂಗಾರದ ಬಣ್ಣ. ಯಾವ ಕಾಲ ಮೇಲೆ ಹಾಕುದು? ಅಲ್ಲ, ಎರಡು ಕಾಲಾದ್ರೂ ನಿನ್ನದ್ದೇ, ಯಾವುದು ಬೇಕಿದ್ರೆ ಬಂಗಾರ. ಇದು ಬಂಗಾರ, ಬಂಗಾರದ ಬಣ್ಣ ಮಾತ್ರ. ಬಂಗಾರದ ಬಣ್ಣ ಆಗಲಿ, ಈಗ ಬಂಗಾರದ ಬಣ್ಣ ಉಂಟಲ್ಲ ಅಂತಲ್ಲ. ಆದ್ದರಿಂದಲೇ ನಿನ್ನನ್ನು ಒಂದು ಹೊಸ ಹೆಸರಿನಿಂದ ಕೂಗಬೇಕು ಅಂತ ನಾನು ನಿರ್ಣಯಿಸಿದ್ದೇನೆ. ಹಿರಣ್ಯಗರ್ಭ, ಕನಕೋದರ, ಇದು ನಾನು ನಿನಗೆ ಇರಿಸುವ ಹೆಸರು. ಹೇಗೆ? ನನಗೆ ಹೆಸರಿಟ್ಟೆ ದೊಡ್ಡವನದ್ದು ಏನು ಯಪ್ಪ. ಅಲ್ಲ, ನಮ್ಮ ಸಾಧನೆಗೆ ನಿನಗೊಂದು ಸನ್ಮಾನ ಇರಲಿ ಅಂತ. ಅಲ್ಲ, ಇಂಥ ಸನ್ಮಾನ ಆದರೆ ತೊಂದರೆ ಇಲ್ಲ. ಹೌದಾ? ಸರಿ. ಇನ್ನು ಹೌದು, 10 ವರ್ಷ ಕಳೆದ ಪುನಃ ನಮಗೆ ಮಾಡ್ಬೋದು. ಆಗಲಿ, ಅಂತೂ ಇಂದಿನದ್ದೀಗ ಕಡಿಮೆ ಅಂತ ಕಾಣಲಿಲ್ಲ. ಅಯ್ಯೋ, ಹಾಗಾದ ಕಾರಣ ಪುನಃ ಬೇಕೊಳ್ಳೋದು ನಾನಿಲ್ಲ. ಸರಿ. ಅಧೋಕ್ಷಜ. ಯಾರು ನೀನು? ಅಧೋಮುಖವಾಗಿರುವ ಕಣ್ಣಿನಿಂದ ಬಂದವ ಅಂತ ಅಷ್ಟೇ. ಹೋಗಲಿ, ದೊಡ್ಡ ವಿಷಯ. ಅಷ್ಟೇ ಹೆಸರು, ಅಷ್ಟೇ ಹೆಸರು. ಹೋಗಿ ದೊಡ್ಡ. ಇನ್ನು ಮುಂದಿನ ಕೆಲಸ ಮಾಡುವ. ಚಿನ್ನದ ಬಣ್ಣ, ಹಿರಣ್ಯ ಗರ್ಭ, ಕುಂದಣಮಯ, ದೊಡ್ಡವ ಅಂತ ತೀರ್ಮಾನ ಆಗಿ ಆಯ್ತು. ಅಲ್ಲ, ದೊಡ್ಡವಾಗಲಿ. ಈಗ ನೀನು ಒಪ್ಪಿಕೊಂಡ ಕೆಲಸ ಉಂಟಲ್ಲ. ನಾನದು ಒಂದು ವೇಳೆ ಅಗತ್ಯ ಬಿದ್ದರೆ ಹೋಗಬೇಕಾಗಿ ಬಂದರೂ ನಾ ಹೇಳಿದ್ದು. ಅಲ್ಲ, ಯಾಕಂದ್ರೆ ದೊಡ್ಡವ ಅಂತ ನೀನು ಗೊತ್ತಾಯಿತು. ಈಗ ನಾನು ಸಣ್ಣವಾದರೂ ಎಷ್ಟಕ್ಕೆ ಸಣ್ಣವ ಅಂತ ಬಿಡುವ ಅಲ್ವಾ? ಹೋಗುವುದೇ. ಉದರವನ್ನು ಸೇರಿದ್ದಾನೆ ವಿಧಾತ, ಗರ್ವಿಷ್ಠನಾಗಿದ್ದಾನೆ. ಏನು ಮಾಡೋಣ? ಒಂದು ಕೆಲಸ ಮಾಡುವ. ನಾವು ಅವನಿಗಿಂತ ಒಂದು ಹೆಜ್ಜೆ ಮುಂದೆ ಅಂತ ಗೊತ್ತಾಗಲಿ. ಅವ ಅಷ್ಟದ್ವಾರ ಬಂಧಿಸಿದ್ದಾನೆ, ನಾವು ನವದ್ವಾರವನ್ನು ಬಂಧಿಸುವ. ಉಸಿರಾಟವನ್ನುವುದು ನಿರಂತರವಾದ ಕ್ರಿಯೆ. ವಿಧಾತ ಅದನ್ನು ಹೊರತಾಗಿ ಬದುಕುವುದಕ್ಕೆ ಅವಕಾಶ ಇದ್ದವ ಅಲ್ಲ, ಅರ್ಹತೆ ಇದ್ದವ ಅಲ್ಲ. ಆದ್ದರಿಂದ ಒಂದು ದ್ವಾರವನ್ನು ತೆಗೆದಿರಿಸಬೇಕಾಗಿ ಬಂತು. ನಾವು ಉಸಿರಾಡದೆಯೂ ಇರಬಲ್ಲವರು ಅನ್ನುವುದು ಅವನಿಗೆ ಅರಿವಾಗಬೇಕು. ನವದ್ವಾರಗಳನ್ನು ಬಂಧಿಸಿ ಸುಮ್ಮನೆ ಹರಿಯ ಜಠರವ ಕೊಡುತ್ತಲೆಯೇ, ಹರಿಯ ಜಠರವ ಕೊಡುತ್ತಲೆಯೇ, ಹರಿಗಿರಿ ಕಂಡನು ಸರಿದ ಕಲ್ಪಗಳಲ್ಲಿ, ಹರಿಗಿರಿ ಕಂಡನು ಸರಿದ ಕಲ್ಪಗಳಲ್ಲಿ, ಮರೆಗೊಂಡ ಧರಣಿ ಎಲ್ಲವನು, ಮರೆಗೊಂಡ ಧರಣಿ ಎಲ್ಲವನು. ನೇರವಾಗಿ ನಾರಾಯಣನ ಉದರವನ್ನು ಪ್ರವೇಶಿಸಿದೆ. ಸರಿದ ಕಲ್ಪದಲ್ಲಿ ಲಯವಾದಂತಹ ಸಮಸ್ತ ಮೇದಿನಿಗಳು
ಅತಳ ವಿತಳ ಸುತಳ ತಲಾತಲ ಮಹಾತಲ ರಥ ಪಾತಾಳವೆಂಬಂತಹ ಸಪ್ತ ಅಧೋಲೋಕಗಳು ನೋಡಿ. ನಾನು ಬರುವಾಗಲೇ ಇಲ್ಲಿ ಶಬ್ದ ಮಾಡೋದು ನೋಡಿ. ಓ, ಬಂದದ್ದು ಬ್ರಹ್ಮ ಅಲ್ವಾ? ಮತ್ತೆ ಬ್ರಹ್ಮನೇ. ಓ, ಹರಿಯ ಉದರವನ್ನು ಪ್ರವೇಶ ಮಾಡಿದ ಕಾರಣ ಭಾಗವತ ಬ್ರಹ್ಮ ಬಂದದ್ದು ಅಂತ. ಭೂಲೋಕ, ವರ್ಲೋಕ, ಸ್ವರ್ಲೋಕ, ಜನಲೋಕ, ಮಹಾಲೋಕ, ತಪೋಲೋಕ, ಸತ್ಯಲೋಕದವರೆಗೆ ಸಪ್ತ ಊರ್ಧ್ವ ಲೋಕಗಳು ಕಾಣುತ್ತವೆ. ಒಬ್ಬ ವಿಷ್ಣುವಿನ ಉದರದ ಪ್ರತ್ಯೇಕಿಸುವುದಕ್ಕೆ ಬರ್ತದೆ. ಯಾವುದು ಭೂಲೋಕ, ಯಾವುದು ಶ್ರುತಿ ಬಿಡುವುದು. ಸತ್ಯಲೋಕದವರೆಗೆ ಪ್ರತ್ಯೇಕವಾಗಿ ಕಾಣುವುದಕ್ಕೆ ಬರ್ತದೆ. ಕಷ್ಟ ಯಾವುದು, ಸುಖ ಯಾವುದು, ಹುಳಿ ಯಾವುದು, ಸಿಹಿ ಯಾವುದು, ಕಹಿ ಯಾವುದು, ಒಗರೆ ಯಾವುದು, ಚೊಗರೆ, ರಸಾನುಭೂತಿ ಇದೆ. ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಎಲ್ಲ ಇದು ಅನುಭವಕ್ಕೆ ಬರ್ತದೆ. ಯಾವುದು ಹಿತ, ಯಾವುದು ಅಹಿತ, ನನ್ನಲ್ಲಿ ಎಲ್ಲವೂ ರಾಶಿಯಾಗಿ ಬಿದ್ದಿದೆ. ನಾರಾಯಣ ಹೇಳಿದ್ದು ಕುಂದಣಮಯವಾಗಿದೆ. ಯಾವುದು ಮೃಣ್ಮಯ, ಯಾವುದು ಚಿನ್ಮಯ, ಪ್ರತ್ಯೇಕಿಸುವುದಕ್ಕೆ ಬರ್ತಿದೆ. ಇಲ್ಲಿ ಎಲ್ಲವೂ ಗುರುತಿಸುವುದಕ್ಕೆ ಬರ್ತದೆ. ಮಾತ್ರ ಅಲ್ಲ, ಆ ಮಹಾವಿಷ್ಣುವನ್ನು ಸ್ತುತಿಸುತ್ತಿರುವುದು ಯಾರು? ದ್ವಾದಶಾದಿತ್ಯರಲ್ವೇ? ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಮಹಾವಿಷ್ಣುವನ್ನೇ ಸ್ತುತಿಸುತ್ತಿರುವ ದ್ವಾದಶಾದಿತ್ಯರು, ಏಕಾದಶ ರುದ್ರರು, ನವ ಬ್ರಹ್ಮರು, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಗರುಡರು. ಮೊಟ್ಟೆ ಎಳೆದು ಬರುವಂತಹದ್ದು, ಪಿಂಡದಿಂದ ಉದಿಸಿ ಬರುವಂತಹ ಪಿಂಡಜವಿದೆ, ಬೆವರಿನಿಂದ ಹುಟ್ಟುವ ಸ್ವೇದಜಗಳಿವೆ, ಭೂಮಿಯ ನಡೆದು ಬರುವ ದ್ವಿಜಗಳಿವೆ. ನಾನಲ್ಲ, ಹರಿ ಸರ್ವೋತ್ತಮನಿದ್ದಾನೆ ನನಗನ್ನಿಸುತ್ತಾ ಇದೆ. ಗಾಳಿ ಬೀಸುತ್ತಿದೆ ಸ್ವಾಮಿ, ಹಿತವಾದ ಆವಹ ಪ್ರವಹ ವಿದ್ವಹ ಉದ್ವಹ ಸಂವಹ ಪರಿವಹ ಸಪ್ತ ಮಾರುತಗಳು. ಬಿಸುಬನ್ನುಳ್ಳಂತಹ ಬೆಂಕಿ ಉರಿಯುತ್ತಾ ಇದೆ, ಹಾಗೆ ಅಂತ ನಮಗೆ ಶಾಖವನ್ನು ಕೊಡುತ್ತಿಲ್ಲ, ಹಿತವಾಗಿದೆ. ತಣುಸನ್ನು ಕೊಡಬಲ್ಲಂತಹ ನೀರು ಹರಿಯುತ್ತಿದೆಯಲ್ಲ, ಎಲ್ಲಿ ಮೂಲ ವಸ್ತುಗಳು ಸಚೇತನವಾಗಿದೆಯೋ ಅಲ್ಲಿ ಇರವಿದೆ, ಸತ್ಯವಿದೆ ಅಂತ ಅರ್ಥ. ಕೆಳಮುಖವಾಗಿ ಹರಿಯುವ ನೀರು, ಮೇಲ್ಮುಖವಾಗಿ ಉರಿಯುವ ಬೆಂಕಿ, ಬೀಸುವ ಗಾಳಿ ನನ್ನಲ್ಲಿ ಇರಲಿ. 8 ದ್ವಾರಗಳನ್ನು ಮುಚ್ಚಿ ಕುಳಿತಿದ್ದೇನೆ ಅಂತ ದೊಡ್ಡಸಿಗೆ ಮಾತಾಡಿದೆ. 9ನೇ ದ್ವಾರವನ್ನು ಮುಚ್ಚಲಿಕ್ಕೆ ಆಗಲಿಲ್ಲ. ಮುಚ್ಚುತ್ತಿದ್ರೆ ಬ್ರಹ್ಮನ ಅಸ್ತಿತ್ವವನ್ನು ಕಳ್ಕೊಳ್ತಿದ್ದೆ ನಾನು. ನನ್ನೊಳಗೆ ಬೆಂಕಿ ಇಲ್ಲ, ನನ್ನೊಳಗೆ ಗಾಳಿ ಇಲ್ಲ, ನನ್ನೊಳಗೆ ಹರಿಯುವ ನೀರಿಲ್ಲ, ಮತ್ತೆ ಹೇಗೆ ಬ್ರಹ್ಮ ಬದುಕಬೇಕು? ನನ್ನ ಅಸ್ತಿತ್ವವನ್ನು ಕಳ್ಕೊಳ್ತಿದ್ದೆ ನಾನು. ಆದರೆ ಹಿತವಾಗಿದೆ. ಮುಂದಿನ ಸೃಷ್ಟಿಗೆ ಬೇಕಾದಂತಹ ಮೂಲ ವಸ್ತುಗಳು ಪ್ರತಿಯೊಂದು ಮಹಾವಿಷ್ಣುವಿನಲ್ಲಿ ಕಾಣುತ್ತಾ ಇದೆ. ಹಾಗಾದರೆ ಸೃಷ್ಟಿಗೆ ಪ್ರೇರಣೆ, ಲಯದ ಅಧಿಕಾರ, ಸೃಷ್ಟಿ ಮತ್ತು ಲಯವನ್ನು ನಿಯಂತ್ರಿಸುವಂತಹ
ಮಧ್ಯೆ ಉಳ್ಳವನಿವನು ಅಂತ ನನಗೆ ಸ್ಪಷ್ಟವಾಗುವುದಿಲ್ವೇ? ನಾ ಏನು ಹೆಡ್ಡನ? ರಜೋಗುಣ ಭರಿತವಾದ ಕಾರಣವೇ ನನ್ನಲ್ಲಿ ಅಹಂಕಾರ ಜಾಗೃತವಾಯಿತು. ಆ ಗುಣಕ್ಕೆ ಸ್ವಭಾವ ಸ್ವಾಮಿ ಅದು. ಆದರೆ ಈಗ ಯಾವಾಗ ನಾನು ಮಹಾವಿಷ್ಣುವಿನ ಉದರ ಪ್ರವೇಶ ಮಾಡಿದನೋ, ಶುದ್ಧ ಬ್ರಹ್ಮನಾದನೋ ಇಲ್ವೋ, ನನ್ನಲ್ಲಿರುವ ಕೊಳೆ, ನನ್ನಲ್ಲಿರುವ ಕಲೆ, ನನ್ನಲ್ಲಿರುವ ನಂಜು, ಇದೆಲ್ಲ ಇವನ ಸಂಸ್ಪರ್ಶದಿಂದ ಶುದ್ಧ ಹಾಲ ಹಾಕುವುದಕ್ಕೆ ಪಾತ್ರೆಯೊಂದನ್ನು ಹುಣಸೆಯಿಂದ ತಿಕ್ಕಿದಂತೆ ಕೊಳೆ ತೊಳೆದು ಹೋಯ್ತಲ್ಲ ಇಲ್ಲಿ ಶುದ್ಧ ಬ್ರಹ್ಮ. ನನ್ನಲ್ಲಿ ಎಲ್ಲವೂ ಇದೆ ಅಂತ ಹೇಳ್ತಾನೆ ಹಿರಣ್ಮಯ್ಯನ ಪಾತ್ರೆಯನ್ನು ಸತ್ಯಸ್ಯಾಪಿ ಮುಖಮಿತ್ತಂ. ಸತ್ಯವಿದೆ ಬ್ರಹ್ಮ, ಅದೇ ಮೋಹದ ಮುಚ್ಚಲದಿಂದ ಮುಚ್ಚಲ್ಪಟ್ಟಿ ಆವೃತವಾಗಿದೆ. ಆ ಮುಚ್ಚಲವನ್ನು ಸರಿಸಿದಾಗ ಮೇಲ್ಮುಖವಾದಂತಹ ಸತ್ಯ ಸ್ಫುರಿಸುವುದಕ್ಕೆ ಸಾಧ್ಯ ಇದೆ ಪ್ರಪಂಚದಲ್ಲಿ. ಅಬ್ಬ, ಹರಿ ಸರ್ವೋತ್ತಮನೆಂದು ನಾ ಕಂಡುಕೊಂಡೆ. ಸುಮ್ಮನೆ ಇವನಲ್ಲಿ ವಾದ ಮಾಡಿದನಲ್ಲ ನಾನು ದೊಡ್ಡವ ಅಂತ. ಯಾಕೆ? ರಜೋಗುಣಕ್ಕದು ಸ್ವಭಾವ. ಹಾಗಾದ ಕಾರಣ ಮುಂದೆ ನಾನು ಮಾಡಬೇಕಾದಂತಹ ಸೃಷ್ಟಿಗೆ ಶುದ್ಧ ಬ್ರಹ್ಮನಾದೆ ಅಂತ ನನಗೆ ನೆಮ್ಮದಿ ಒಳಗಿಟ್ಟುಕೊಳ್ಳುವುದಲ್ಲ. ಹರಿಯತೆ ಸ್ತುತಿ ಮಾಡುವಂತಹ ಏಕಾದಶ ರುದ್ರರ ಜೊತೆಗೋ ನವ ಬ್ರಹ್ಮನ ಜೊತೆಗೋ ನಾನು ಇವನನ್ನು ಸ್ತುತಿ ಮಾಡಬೇಕಾದ್ರೆ ಅದು ವಾಸ್ತವದಲ್ಲ. ನಾನು ಹೊರ ಹೋಗಿ ನೀನು ಸರ್ವೋತ್ತಮನಿದ್ದಿ ಅಂತ ಒಪ್ಪಿಕೊಳ್ಳೇಬೇಕಾದ್ದು ನನಗೆ ಧರ್ಮ ಮತ್ತು ಕರ್ತವ್ಯ. ಅದನ್ನು ಹೇಳುವುದಕ್ಕಾದರೂ ನಾನು ಹೋಗಬೇಡವೇ? ಅಥವಾ ಅವನನ್ನು ದೊಡ್ಡವ ಅಂತ ಒಪ್ಪಿಕೊಳ್ಳುವುದರಿಂದ ನಾನು ದೊಡ್ಡವನಾಗುವುದಿಲ್ಲವೇ? ಸತ್ಯ ಬ್ರೂಯಾತ್, ಸತ್ಯಸ್ಯ ಸತ್ಯ. ನಾನು ಮುಂದೆ ಇರುವುದು ಸತ್ಯಲೋಕದಲ್ಲಿ, ಆತ್ಯಂತಿಕವಾದಂತಹ ಪಾರಿಶುದ್ಧಿಯ ಲೋಕದಲ್ಲಿ. ಅದಕ್ಕಾಗಿ ಹೊರಗೆ ಹೋಗಬೇಡವೇ? ತೆರಳುವೆ ಹೊರಗೆಂದು ಸರಿಯೇ ಮೇಲಗೆ ತುದಿಗೆ ತುದಿ ದೊರಕಾದಾಗಲು ಕೆಳಗಿಳಿದು ಅರಸಿ ಪಥವಾಗಿ ತರಹರಿಸುತ್ತ ಅರಸಿ ಪಥವಾಗಿ ಕಾಣದೆಯೇ ತರಹರಿಸುತ್ತ ಇರದಿವ್ಯ ಭದ್ರಕಾಲ ಇರದಿವ್ಯ ಬಂದ ದಾರಿಯಲ್ಲೇ ಹಿಂದೆ ಹೋಗುವಂತಹ ಸೌಜನ್ಯಕ್ಕಾಗಿ ಮೇಲೆ ಹೋದರೆ ಎಲ್ಲ ಈ ಸ್ತುತಿ ಮಾಡುವವರು ಮಾತಾಡೋದು ಯಾಕಂತ ನನಗೆ ಗೊತ್ತಿಲ್ಲ. ಬಾಯಿ ಮುಚ್ಚಿ ಕುಳಿತಿದ್ದಾನೆ. ವಾಗೀಂದ್ರಿಯ ಮುಚ್ಚಲ್ಪಟ್ಟಿದೆ. ಕಣ್ಣಿನಲ್ಲಿ ಹೊರಗೆ ಬರೋಣೋ ದೃಗೀಂದ್ರಿಯ ಮುಚ್ಚಿದ್ದಾನಲ್ಲ ರೆಪ್ಪೆ ಎಂದೆಳೆದು. ಶ್ರವಣೇಂದ್ರಿಯದ ಮೂಲಕವಾಗಿ ಹೊರಗೆ ಬರೋಣ ಕಿವಿಯಿಂದ. ಕಿವಿಯ ತಮಟೆ ಮುಚ್ಚಲ್ಪಟ್ಟಿದೆ. ವಾಗೀಂದ್ರಿಯದಿಂದ ಆಗುವುದಿಲ್ಲ. ರಸನೇಂದ್ರಿಯ ಅರ್ಥಾತ್ ತ್ವಗೀಂದ್ರಿಯ, ಚರ್ಮದ ಬೆವರು ಹೊರಬರುವಂತಹ ರಂಧ್ರದಲ್ಲಿ ಹೊರಬಂದರೆ ತ್ವಗೀಂದ್ರಿಯವು ಮುಚ್ಚಿದೆ, ಶ್ರವಣೇಂದ್ರಿಯವು ಮುಚ್ಚಿದೆ, ಗ್ರಾಣೇಂದ್ರಿಯವು ಮುಚ್ಚಿದೆ, ದೃಗೀಂದ್ರಿಯವು ಮುಚ್ಚಲ್ಪಟ್ಟಿದೆ. ಶರೀರದ ಬಹಿರ್ದೆಶೆಯನ್ನು ಹೊರ ಹಾಕಬಲ್ಲಂತಹ ನೀಚ ದ್ವಾರಗಳೆಂದೇ ಕಲ್ಪಿಸಬಲ್ಲಂತಹ ದ್ವಾರದಲ್ಲಿ ಹೊಕ್ಕುಳದಿಂದಲೂ ಇಲ್ಲ. ಅದಕ್ಕಿಂತ ಕೆಳಗಿರುವಂತಹ ಮಲ ಪುರೇಶಾದಿಗಳು ಶರೀರದಿಂದ ಹೋಗಬಲ್ಲಂತಹ 9 ದ್ವಾರವನ್ನು ಮುಚ್ಚಿದರೂ ಅವನು ಹಿತವಾಗಿ ಇದ್ದಾನೆ. ಹಾಗಾದರೆ ಹೊರಗಿನ ಗಾಳಿಯ ಸಂಸ್ಪರ್ಶ, ಹೊರಗಿನ ನೀರಿನ ಅವಶ್ಯಕತೆ ಸರ್ವೋತ್ತಮ ತತ್ವವುಳ್ಳಂತಹ ಹರಿಗೆ ಬೇಕಾಗಿಲ್ಲ ಅಂತ ನನಗೆ ಅರ್ಥವಾಯಿತಲ್ಲ. ಹೊರ ಹೋಗುವುದಕ್ಕೆ ಇಲ್ಲ. ಹರಿ ಸರ್ವೋತ್ತಮತ್ವವನ್ನು ಒಪ್ಪಿಕೊಂಡಿದ್ದೆ. ಎಷ್ಟು ವರ್ಷ ಅಂತ ನಾನು ಇಲ್ಲಿರುವುದು ಅಂತ ಆಲೋಚನೆ ಮಾಡೋದು. ನಾನು ಹೊರಗೆ ಹೋಗಲಿಕ್ಕೆ ದಾರಿಯೇ ಇಲ್ವಲ್ಲ. ಛೇ, ಇವನ ಹತ್ರ ವಾದಿಸುವುದೇ ಬೇಡ ಇತ್ತು ಅಂತ ಅನ್ನಿಸಲಿಕ್ಕೆ ತೊಡಗಿತಲ್ಲ. ಆದರೆ ಅಮ್ಮ ಹೇಳಿದ ಮಾತಿಲ್ವೇ? ಭಕ್ತಿ ಸ್ಮರಿಸೆ ಭಕ್ತಿ ಹರಿಯನಾಭಿ ಕಮಲನಾಳದಿ ಈ ಹರಿಯ ನಾಭಿ ಕಮಲನಾಳದಿ ನನವ
ಗೋಚರಿಸೆ ಪರಮಾತ್ಮನೆ ದೈವ್ಯದಲ್ಲಿ ಜಗಜ್ಜನನಿಯನ್ನು ಶ್ರದ್ಧಾಭಕ್ತಿಯಿಂದ ಅಮ್ಮ ತೋರದೇ ಇದ್ದ ದಾರಿ ಯಾವುದು ಮಕ್ಕಳಿಗೆ? ಅಮ್ಮನೂ ದಾರಿ ತೋರಿಸದೇ ಇದ್ದ ಮೇಲೆ ನಾವು ಅಮ್ಮಮ್ಮ ತೋರಿಸಿದ ತಾಯಿ. ನಾಭಿಯಲ್ಲಿ ಪದ್ಮ ಹೊಂದಿದೆ. ತಾಯಿಯ ಸಂಬಂಧವೇ ಆ ಮಗುವಿಗಿಲ್ಲ. ಇದ್ದರೆ ಹೊಕ್ಕಳು ಬೇಕಾಗಿತ್ತು. ನಾಭಿ ಇರುವ ಸ್ಥಾನದಲ್ಲೇ ಪದ್ಮ, ಪದುಮ ನಾಭ. ಕತ್ತಲೆಯಿಂದ ಬೆಳಕಿನ ಕಡೆಗೆ ಬ್ರಹ್ಮ, ಅಸತ್ಯದಿಂದ ಸತ್ಯದ ಕಡೆಗೆ ಬ್ರಹ್ಮ, ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಬ್ರಹ್ಮ. ಮೃತ್ಯೋರ್ಮ ಅಮೃತಂಗಮಯ. ಬೆಳಕು ಒಳಗೆ ಹರಿಯುತ್ತಾ ಇದೆ. ಹಾಗಾದರೆ ನಾನೀಗ ಕತ್ತಲೆಯಲ್ಲಿದ್ದೇನೆ ಅಂತಾಯಿತು. ಕತ್ತಲೆಯಲ್ಲಿದ್ದವರು ಬೆಳಕಿನಲ್ಲಿ ನಿಂತವರನ್ನು ನೋಡಬಲ್ಲರು. ಬೆಳಕಿನಲ್ಲಿ ನಿಂತವ ಕತ್ತಲೆಯಲ್ಲಿದ್ದವರನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಬೆಳಕು ಹರಿಸುವ ಕೆಲಸ ಮಾಡಬೇಕು, ಬೆಳಕಿಗೆ ತರುವ ಕೆಲಸ ಮಾಡಬೇಕು, ಬೆಳಕು ಚೆಲ್ಲುವ ಕೆಲಸ ಮಾಡಬೇಕು. ಬ್ರಹ್ಮನ ಸೃಷ್ಟಿಗೆ, ಬ್ರಹ್ಮನ ಬದುಕಿಗೆ, ಬ್ರಹ್ಮನ ಭವಿತವ್ಯಕ್ಕೆ ಆ ಅಮ್ಮ ಬೆಳಕನ್ನು ಹರಿಸಿದ್ರೋ ಇಲ್ವೋ? ತಡವಿಲ್ಲ, ತಡೆಯಿಲ್ಲ. ನಾಭಿ ಕಮಲನಾಳವನ್ನು ಆಧರಿಸಿ ಬರುದಿರಲು ಹರಿಯೋಗ ಮಾಯೆಯ ವಿರಸಿ ಬರುದಿರಲು ಹರಿಯೋಗ ಮಾಯೆಯ ವಿರಸಿಯೇ ವಟಪತ್ರದಲ್ಲಿ ತಾಯ ಮಲಗಿರಲು ನಿದ್ರೆಯೊಳಗು ಕಾಲ್ಬೆರಳಿರಿಸಿ ನಿದ್ರೆಯೊಳಂದು ಕಾಲ್ಬೆರಳಿರಿಸಿ ಬಾಯೊಳಗೆ ಬರುತ್ತಿರಲು ಹರಿಯೋ ಮಾಯೆಯ ವಿರದಿ ಶರೀರಕ್ಕೆ ಒಂದು ತೆರನಾದಂತಹ ಜಾಡ್ಯ ಆವರಿಸಿಕೊಂಡಿದೆ. ತಮೋಗುಣಾಧಿಕ್ಯವನ್ನು ಹೊಂದಿದ ಈಶಾ ಮೊದಲೇ ನನ್ನಲ್ಲಿ ಐಕ್ಯನಾದ, ರಜೋಗುಣ ಭರಿತನಾದ ವಿಧಾತನೂ ನನ್ನಲ್ಲೇ ಸೇರಿಕೊಂಡ, ಸತ್ವಗುಣವಂತೂ ಮೊದಲೇ ನನ್ನಲ್ಲಿ ಸ್ಥಾಪಿತವಾಗಿದೆ. ಮೂರೂ ಗುಣಗಳು ಏಕೀಭವಿಸಿದ ಕಾರಣವೇ ಇರಬೇಕು ಶರೀರಕ್ಕೆ ಈ ತೆರನಾದಂತಹ ಆಲಸ್ಯ. ಪರಿಹರಿಸುವುದಕ್ಕೆ ಉಪಾಯ ಕಾಣದೆ ಮನಸ್ಸಿನಾಳದಲ್ಲಿ ಜಗಜ್ಜನನಿಯನ್ನು ಧ್ಯಾನಿಸಿದರೆ ವಟಪತ್ರವೊಂದು ನೀರಿನ ಮೇಲೆ ತೇಲುತ್ತಾ ಈ ಕಡೆಗೆ ಬರುತ್ತಾ ಇದೆ ಎಂದು ಅದಕ್ಕೆ ಹೊಂದುವಂತೆ ನನ್ನ ದೇಹವನ್ನು ಕುಗ್ಗಿಸಿ ಬಾಲ ಮುಕುಂದಾಕಾರವನ್ನು ಧರಿಸಿ ಎಡಕಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿ ಆದಿ ಮಧ್ಯಾಂತರಹಿತವಾದ ಸ್ಥಿತಿಯಲ್ಲಿ ಪವಡಿಸ್ತೇನೆ ನೋಡು. ಸರಸಿಜದ ಮೇಲೆ ಸರಸಿಜದ ಮೇಲೆ ತಾನಿರದೆ ಪದ್ಮಸಮವ ತಾನಿರದೆ ಪದ್ಮಸಮವ ಭರದಿಂದ ಬಲಿದು
ಕುಳ್ಳಿರುತ್ತ ಪದ್ಮಾಸನ ಫಲದಿಂದ ಕುಳಿತು ಕುಳ್ಳಿರುತ್ತ ನಾದದೆ ನೋಡಿ ನಾದಸೆ ನೋಡಿ ಮೆರೆದಾಯ್ ಮೊಗದಿಂದ ಮೊಗದಿಂದ ಇರದೆ ಮೇಲಕ್ಕೆ ನೋಡಲು ವರ ಪಂಚವದನದಿ ಶೋಭಿಸುದ ವರ ಪಂಚವದನದಿ ಪರಿಶೋಭಿಸುತ್ತದ ವರ ಪಂಚವದನದಿವು ವರ ಪಂಚವದನದಿವು ಪರಿಶೋಭಿಸುತ್ತ ಪಂಚವದನದಿವು ಪರಿಶೋಭಿಸುತ್ತ ಹರಿಯ ಪದಯುಗಗಳ ಸ್ಮರಿಸುತ್ತ ವರ ಪಂಚವದನದಿವು ಮೇಲಕ್ಕೆ ನೋಡೆ ಪರಿಶೋಭಿಸುತ್ತ ವರ ಪಂಚವದನದಿ ಪರಿಶೋಭಿಸುತ್ತ ಅವ ಹರಿಯ ಪದಯುಗಗಳು ಸ್ಮರಿಸುತ್ತ ಭಕ್ತಿಯಲ್ಲಿ ಈ ಹರಿಯ ಪದಯುಗವ ಪದಯುಗಗಳು ಈ ಹರಿಯ ಪದಯುಗವ ಹರಿಯ ಪದಯುಗಗಳನ್ನು ಸ್ಮರಿಸುತ್ತ ಭಕ್ತಿಯೋ ಹರಿಯ ಪದಯುಗಗಳನ್ನು ಸ್ಮರಿಸುತ್ತ ಭಕ್ತಿಯೋ ಹರಿಯ ಪದಯುಗಗಳು ಹರಿಯ ಪದಯುಗಗಳು ಹರಿಯ ಹರಿಯ ಪದಯುಗಗಳು ಸ್ಮರಿಸುತ್ತ ಭಕ್ತಿಯಲ್ಲಿ ಹರಿಯ ಪದಯುಗವ ಹರಿಯ ಪದಯುಗಗಳು ಸ್ಮರಿಸುತ್ತ ಭಕ್ತಿಯಲ್ಲಿ ಹರಿಯ ಪದಯುಗಗಳು ಸ್ಮರಿಸುತ್ತ ಹರಿಯ ಪದಯುಗಗಳು ಸ್ಮರಿಸುತ್ತ ಭಕ್ತಿಯೋಡು ಭಕ್ತಿಯಲ್ಲಿ ಹರಿಯ ಪದಯುಗಗಳಂ ಸ್ಮರಿಸುತ್ತ ಭಕ್ತಿಯೊಳಗಿರುವ
ಭಕ್ತಿಯಲ್ಲಿ ಹರಿಯ ಪದ ಯುಗಗಳು ಸ್ಮರಿಸುತ್ತ ಭಕ್ತಿಯಲ್ಲಿ ಹರಿಯ ಪದ ಯುಗಗಳು ಸ್ಮರಿಸುತ್ತ ಭಕ್ತಿಯಲ್ಲಿ ಇರುವ ಬೇಡದು ಅಚ್ಚರಿಯಾದುದು ಏನೆಂಬೆ ಇರುವ ವೇಳೆಗಳು ಅಚ್ಚರಿಯಾದುದು ಏನೆಂಬೆ ಸುರಥ ವೈಶ್ಯರು ಕೇಳಿ ಸುರಥ ವೈಶ್ಯರು ಕೇಳಿ ವೈಶ್ಯರು ಕೇಳಿರಿ ಸುರಥ ವೈಶ್ಯರು ಸುರಥ ವೈಶ್ಯರು ಕೇಳಿರಿ ಅಚ್ಚರಿಯಾದುದೇನೆಂದೇ ಸುರಥ ವೈಶ್ಯರು ನಾರಾಯಣನ ಉದರದಿಂದ ಕಾಣುವ ಪಥದಿಂದ ಹೊರಗೆ ಬರೆದ್ರೆ ಈ ದ್ವಂದ್ವ ನನ್ನ ಬೆನ್ನು ಬಿಡ್ತಾ ಇಲ್ಲಲ್ಲ. ಹೊರಗೆ ಬರುವುದೋ ಒಳಗೋಗುವುದೋ, ಹೊರಗೆ ಬರುವುದೋ ಒಳಗೋಗುವುದೋ, ಮೇಲೆ ಬರುವುದೋ ಮೇಲೆ 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 ತಾರಕಕ್ಕೆ ಹೋಗುದು ಹೊರಗಡೆ, ಮಧ್ಯದಲ್ಲಿ ನಿಲ್ಲುವುದು, ಮಧ್ಯದಲ್ಲಿ ನಿಲ್ತದೋ ಇಲ್ಲ ಕೆಳಗೆ. ಆದರೆ ಅದೇ ಸ್ಥಾಯಿ, ಅದೇ ಶ್ರುತಿ, ಅದೇ ಲಯ. ದ್ವಂದ್ವ ಅಂದ್ರೆ ಹೀಗಿರಬೇಕು. ಬಲಗಣ್ಣು ಎಡಗಣ್ಣಿದ್ದಂತೆ, ಹಾರುವ ಹಕ್ಕಿ ಎರಡು ರೆಕ್ಕೆಯಂತೆ, ಓಡುವ ಬಂಡಿ ಎರಡು ಗಾಲಿಯಂತೆ, ಮುಖದ ಎರಡು ಕಣ್ಣಿನಂತೆ, ಎರಡು ಕಿವಿಯಂತೆ. ಹೊರ ಬಂದೆ ಪದ್ಮಾಸನವನ್ನು ಬಲಿದು ಓ ರಮ್ಯ ಮನೋಹರವಾಗಿ ಕಾಣುತ್ತಾ ಉಂಟು. ಓ ಬಾಲ ಮುಕುಂದನಾಗಿ ಕಾಲ್ಬೆರಳನ್ನು ಬಾಯೊಳಗಿರಿಸಿ ಬ್ರಹ್ಮಾಂಡದ ಸೂಕ್ಷ್ಮ ತತ್ವದಂತೆ ವಟಪತ್ರದಲ್ಲಿ ಹರಿ ಪವಡಿಸಿದ್ದ. ನೋಡಿ, ಇದು ಯೋಗ. ಎತ್ತ ನೋಡಿದರೂ ನೀರು, ಇಷ್ಟು ನೀರು ತುಂಬಿದ್ರು ಇವನಿಗೆ ನಿದ್ದೆ ಬಂದಿದೆ ಅಲ್ವ? ಇದು ಯೋಗ, ಇದು ಯೋಗ. ಇದಕ್ಕಿಂತ ದೊಡ್ಡ ಯೋಗ ಬೇರೆ ಇದೆ. ಏನು ಮಾಡುದು? ಕತ್ತೆತ್ತಿ ಕಣ್ಣರಳಿಸಿದ್ರೆ ದಿಗಂತದಾಚೆ ಬಾನನ್ನು ಸಲ್ಲಿಸಿದ ಮಹಾಸಾಗರ ಕಾಣ್ತಾ ಉಂಟು, ಜಲವಲ್ಲದೆ ಮತ್ತು ಯಾರು ಇಲ್ಲ ಸ್ವಾಮಿ. ಇಲ್ಲ, ಹಿಂದೆ ತಿರುಗಲಿಕ್ಕೆ ಧೈರ್ಯ ಇಲ್ಲ. ಕಷ್ಟೆತ್ತಿದ್ರು, ಕಣ್ಣರಳಿಸಿದ್ರು ಮುಂದೆ ಏನು ಅಂತ ನನಗೆ ಕಾಣುವುದೇ ಇಲ್ಲ. ಹಿಂದೆ ನೋಡಬೇಕು ಅಂತ ಅನ್ನಿಸುವಷ್ಟರಲ್ಲಿ ಹಿಂದಕ್ಕೆ ಮುಖವೊಂದು ಮೂಡಿತಲ್ಲ. ಹೌದೌದು. ಈಗ ಮುಂದೇನು ಅಂತ ನಾನು ನೋಡಬಲ್ಲೆ, ಹಿಂದೇನು ಅಂತ ಕಾಣಬಲ್ಲೆ. ಹಾಗಾದ್ರೆ ಬ್ರಹ್ಮನಿಗೆ ಹಿಂದೆ ಮುಂದೆ ಇಲ್ಲ ಅಂತ ಆಗ್ಲಿಕ್ಕಿಲ್ಲ. ಮುಂದೆ ಕಾಣುತ್ತಾ ಉಂಟು, ಹಿಂದೆ ಕಾಣ್ತಾ ಉಂಟು. ಆದ್ರೂ ಒಳಗೊಂದು ಪುಕ್ಕು ಪುಕ್ಕು. ನನ್ನ ಬಲಬದಿಯಲ್ಲಿ ಏನಾಗ್ತದೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಎಷ್ಟೊತ್ತಿಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ ಬಲಬದಿಯವರು. ಬಲಕ್ಕೊಂದು ಮುಖ ಮೂಡಿ, ಮುಂದೆಯೂ ನೋಡಬಲ್ಲೆ, ಹಿಂದೆಯೂ ಕಾಣಬಲ್ಲೆ. ನನ್ನ ಬಲದಲ್ಲಿ ಏನುಂಟು ಅಂತ ನೋಡಬಲ್ಲೆ. ನೋಡಿ, ಬಲಕ್ಕೆ ಮುಖ ಮುಡಿತು. ಆದ್ರೆ ಎಡ ಇಲ್ಲದಿದ್ದರೆ ಬಲಕ್ಕೆ ಗಟ್ಟಿ ಇಲ್ಲಲ್ಲ. ಮತ್ತೆ ನೀವು ಹೇಳ್ತೀರಿ ಅವರು ಎಡ ಕೊಡೋದಿಲ್ಲ ಅಂತ. ಎಡ ಇಲ್ಲದಿದ್ರೆ ಅವರಿಗೂ ಬಲ ಇಲ್ಲ. ಎಡಬದಿಗೊಂದು ಮುಖ ನೋಡಿ ಮುಡಿತು. ನಾನು ಸಂಕಲ್ಪಿಸಿದ್ದು ಹಿಂದಕ್ಕೆ ಮುಖ, ಬಲಕ್ಕೆ ಮುಖ, ಎಡಕ್ಕೆ ಮುಖ, 4 ಮುಖ, ಚತುರ್ಮುಖ ಬ್ರಹ್ಮನಾದೆ. ಈ ಯೋಗ ಯಾರಿಗುಂಟು ಸ್ವಾಮಿ? ಹೀಗೆ 4 ಮುಖ ಮೂಡಿದ್ರೆ ದ್ವಂದ್ವ ಇನ್ನೂ ಇಲ್ಲ. ಕೆಳಗೆ ನೀರು, ಸುತ್ತಲೂ ನೀರು, ಮೇಲೆ ಏನು
ಏನುಂಟು ನನಗೆ ಕಾಣೋದಕ್ಕಾಗೋದಿಲ್ಲಲ್ಲ. ಎಲ್ಲಿಯಾದ್ರೂ ಒಂದು ಮುಖವನ್ನು ಮೇಲೆ ಮಾಡಿದ್ರೆ ಆ ಬದಿ ಕಾಣೋದೇ ಇಲ್ಲ. ಮೇಲೆ ನೋಡಬೇಕು ಅಂತ ಆಸೆ ಮಾಡುತ್ತಾ ಉಂಟು. ಮೇಲೆ ಮೇಲೆ ನೋಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಭಾವ ಹುಟ್ಟಿದ್ದು. ಮೇಲೆ ಮುಖ ಮುಡಿತಲ್ಲ, ನಿಮಗುಂಟ ಮುಖ ಮುಂದೆ ಮಾತ್ರ ಮೇಲಕ್ಕೆ ಮುಖ ಮುಡಿ ಪಂಚವದನದಿ ಶೋಭಿಸಿದೆ ನಾನು. ವಿಶಾಲವಾದಂತಹ ಪ್ರಪಂಚವನ್ನು ಕುಳಿತಲ್ಲಿಂದಲೇ ಕಾಣುವಂತಹ ಒಂದು ಸುಯೋಗ ನನ್ನ ಪಾಲಿಗೆ ಒದಗಿತು. ಆಗ ಇದ್ದಂತಹ ರಜೋಗುಣ ಸ್ವಭಾವ ಸಹಿತವಾದಂತಹ ಅಹಂಕಾರ ಏನುಂಟು, ಆ ಕುರಿತಾದಂತಹ ಲೋಭ, ಆ ಕುರಿತಾದಂತಹ ಕಾಮ, ಆ ಕುರಿತಾದಂತಹ ಹರಿಷಡ್ವರ್ಗಗಳೆಲ್ಲ ಜಾರಿ ಹೋಯಿತು, ನಷ್ಟವಾಗಿ ಹೋಯಿತು. ನನಗೆ ಅರಿವಿಲ್ಲದಂತೆಯೇ ತ್ರಿಕರಣ ಅಂತಃಕರಣ ಶುದ್ಧವಾದಂಥ ಒಂದು ಶ್ರದ್ಧೆ, ಒಂದು ಭಕ್ತಿ ಆ ಮಹಾವಿಷ್ಣುವಿನಲ್ಲಿ ಮೂಡಿತಲ್ಲ ನನಗೆ. ಅಯ್ಯೋ, ವರಿಷ್ಠನಿದ್ದಾನೆ, ಜ್ಯೇಷ್ಠನಿದ್ದಾನೆ, ಪುನೀತನಿದ್ದಾನೆ, ಪಾವನನಿದ್ದಾನೆ, ಪೂಜ್ಯನಿದ್ದಾನೆ,